ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕಾಫಿ ಟೀ ಕುಡಿಯೋದು ಅಷ್ಟು ಒಳ್ಳೆಯದಲ್ಲ. ಹಾಗಾಗಿ ಒಂದು ಗ್ಲಾಸ್ ಬಿಸಿ ಬಿಸಿ ನೀರನ್ನ ಕುಡಿದ್ಬಿಡ್ತೀನಿ. ಆಗ ಕಾಫಿ ಟೀ ಕುಡಿದಷ್ಟೇ ಸಮಾಧಾನ ಆಗುತ್ತೆ. ಇನ್ನು ನನ್ನ ಮಗನಿಗೆ ಪನ್ನೀರ್ ಅಂದರೆ ತುಂಬಾ ಫೇವ್ರೇಟು. ಹಾಗಾಗಿ ಇವತ್ತು ಪಾಲಕ್ ಪನ್ನೀರ್ ಹಾಗೆ ಮೆಂತ್ಯ ಸೊಪ್ಪಿನ ಚಪಾತಿ ಮಾಡೋಣ ಅಂತ. ಮೊದಲು ಚಪಾತಿ ಹಿಟ್ಟನ್ನು ಕಲಸಿಟ್ಬಿಟ್ರೆ ಆನಂತರ ಪಾಲಕ್ ಪನ್ನೀರ್ ಮಾಡ್ಕೋಬೋದು. ಹಾಗಾಗಿ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಸಣ್ಣದಾಗಿ ಕಟ್ ಮಾಡಿರೋ ಮೆಂತ್ಯ ಸೊಪ್ಪನ್ನ ಫ್ರೈ ಮಾಡಿ ಗೋಧಿ ಹಿಟ್ಟು ಜೊತೆ ಮಿಕ್ಸ್ ಮಾಡಿ ಚೆನ್ನಾಗಿ ನಾದ್ಬಿಟ್ಟು ಕಲಸಿಟ್ಬಿಡ್ತೀನಿ. ಇದು ಪಾಲಕ್ ಪನ್ನೀರ್ ಮಾಡೋ ಅಷ್ಟರಲ್ಲಿ ಚೆನ್ನಾಗಿ ನೆಂದ್ಕೊಂಡಿರುತ್ತೆ. ಇವತ್ತು ಪಾಲಕ್ ಪನ್ನೀರ್ನ ಮಸಾಲೆನ ಫ್ರೈ ಮಾಡಿ ಮಾಡ್ತಾ ಇದ್ದೀನಿ. ತುಂಬಾನೇ ರುಚಿಯಾಗಿತ್ತು. ಇವಾಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಕಟ್ ಮಾಡಿರೋಂಥ ಒಂದು ಈರುಳ್ಳಿ, 4 ಹಸಿಮೆಣಸಿನಕಾಯಿ, ಸ್ವಲ್ಪ ಗೋಡಂಬಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ಒಂದು ಕಟ್ ಮಾಡಿರೋಂಥ ಟೊಮೆಟೊನ ಹಾಕಿ ಟೊಮೆಟೊ ಸಾಫ್ಟ್ ಆದ್ಮೇಲೆ ತೊಳೆದಿಟ್ಕೊಂಡಿರುವಂಥ ಪಾಲಕ್ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆ ತಣ್ಣಗಾದ್ಮೇಲೆ ಜಾರಕ್ಕೆ ಸೇರಿಸ್ಕೊಂಡು ನೈಸಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ, 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಚಿಲ್ಲಿ ಪೌಡರ್, ಸ್ವಲ್ಪ ಅರಿಶಿನ ಪೌಡರ್, ಸಣ್ಣ ಕಟ್ ಮಾಡಿರೋಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಸ್ಮೆಲ್ ಹೋದ್ಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಸಾಲೆ ಒಂದು ಕುದಿ ಬರ್ತಾ ಇದೆ ಅನ್ನೋವಾಗ ಸಣ್ಣ ಕಟ್ ಮಾಡಿರೋ ಪನ್ನೀರ್ ಪೀಸಸ್ನ ಹಾಕಿ ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಪೌಡರ್, ಸ್ವಲ್ಪ ಫ್ರೆಶ್ ಕ್ರೀಮ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಪಾಲಕ್ ಪನ್ನೀರ್ ರೆಡಿನೇ ಆಗ್ಬಿಡುತ್ತೆ. ಹಾಗೆ ಇವತ್ತು ಸ್ನ್ಯಾಕ್ಸ್ಗೆ ಅಂತ ಬೀಟ್ರೂಟ್ ಮತ್ತೆ ಸ್ವೀಟ್ ಕಾರ್ನ್ ಬಳಸ್ಕೊಂಡು ಕಟ್ಲೆಟ್ನ ಮಾಡಿದ್ದೆ. ಇನ್ನು ಪಾಲಕ್ ಪನ್ನೀರ್ ಆಗಿರೋದ್ರಿಂದ ಇಲ್ಲೂ ಅದನ್ನೇ ತಿಂದು ಬಾಕ್ಸ್ಗೂ ಅದನ್ನೇ ತಗೊಂಡು ಹೋಗ್ತಾನೆ. ಅಷ್ಟು ಇಷ್ಟ ನನ್ನ ಮಗನಿಗೆ. ಹಾಗಾಗಿ ಇಲ್ಲಿ ತಿನ್ನಕ್ಕೆ ಹಾಗೆ ಬಾಕ್ಸ್ಗೆ ಎರಡಕ್ಕೂ ಸೇರಿಸಿ ಚಪಾತಿನ ಮಾಡ್ಕೋತಾ ಇದ್ದೀನಿ. ಎಷ್ಟು ಫಾಸ್ಟಾಗಿ ಮಾಡ್ಕೊಂಡ್ರು ಕೂಡ ಟೈಮ್ ಆಗೇ ಬಿಡುತ್ತೆ. ಇನ್ನು ಅವನಿಗೆ ಇಲ್ಲಿ ತಿಂಡಿ ತಿನ್ಲಿಕ್ಕೆ ಅಂತ ಹಾಕೊಟ್ಟು ಇನ್ನು ಬಾಕ್ಸ್ಗೂ ಕೂಡ ಪ್ಯಾಕ್ ಮಾಡ್ತಾ ಇದ್ದೀನಿ. ಪನ್ನೀರ್ದು ಯಾವುದೇ ಐಟಮ್ ಮಾಡಲಿ ಪನ್ನೀರ್ ಜಾಸ್ತಿ ಹಾಕೊಡ್ಬೇಕು ಅವನಿಗೆ. ಇನ್ನು ಸ್ಕೂಲಿಂದ ಬಂದ್ಮೇಲೂ ಪನ್ನೀರ್ ಇದೆಯಾ ಅಂತ ಕೇಳ್ತಾನೆ. ಅಷ್ಟು ಫೇವ್ರೇಟ್ ಅವನಿಗೆ. ಹಾಗಾಗಿ ವಾರದಲ್ಲಿ 2-3 ದಿನನಾದ್ರೂ ಪನ್ನೀರ್ ಐಟಮ್ನೇ ಮಾಡ್ತಾ ಇರ್ತೀನಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.